ಭಾರತೀಯ ಸಂಸ್ಕೃತಿ ಉತ್ಸವ 7 ಮತ್ತು ಕೊತ್ತಲ ಸ್ವರ್ಣ ಜಯಂತಿ ಇದರಲ್ಲಿ ದಿನಾಂಕ 29ರಿಂದ 6ರವರೆಗೆ 9 ದಿವಸದ ಪ್ರೋಗ್ರಾಮ್ ಇದೆ. ಇದರಲ್ಲಿ 9 ಲೋಕಗಳಿವೆ. 9 ಲೋಕಗಳಲ್ಲಿ ನಮ್ಮದು ಒಂದು ಲೋಕ ಸ್ವದೇಶಿ ಉತ್ಪನ್ನ ಮಾರಾಟ ಲೋಕ. ಇದು ನಾವು ರಾಜೀವ್ ದೀಕ್ಷಿತ್ ವಿಕಾಸ ವೇದಿಕೆ ಅಂಥೇಳಿ ನಾವು ಇದಕ್ಕೆ ಸೆಲೆಕ್ಟ್ ಮಾಡಿದ್ದೇವೆ. ಅಂದರೆ ಸ್ವದೇಶಿ ಮಳಿಗೆ, ಇದರಲ್ಲಿ ಎಲ್ಲ ಸ್ವದೇಶಿ ಉತ್ಪನ್ನ ಮಾರಾಟ ನಾವು ಮಾಡ್ತಾಯಿದ್ದೇವೆ. ಮಾರಾಟ ಮಳಿಗೆಯನ್ನು ನಾವು ಆ ದೇಶದಿಂದ ಪೂರ್ತಿ ಎಲ್ಲ ಕಡೆಯಿಂದ ಬೇರೆ ಬೇರೆ ಪ್ರಾಡಕ್ಟು ಎಲ್ಲ ಒಂದೇ ಮಳಿಗೆಯಲ್ಲಿ ಎಲ್ಲ ಪ್ರಾಡಕ್ಟ್ ನಮ್ಮಲ್ಲಿ ಸಿಗುತ್ತವೆ. ಅಂದರೆ ಪೆನ್ ಹಿಡಿದು ಸೂಜಿ ಹಿಡಿದು ಬಟ್ಟೆ ದೊಡ್ಡ ದೊಡ್ಡ ಪ್ರಾಡಕ್ಟ್ನಿಂದ ಸಿಗುತ್ತೆ. ಇದರಲ್ಲಿ ನಮ್ಮದು 4 ವಿಭಾಗಗಳಿವೆ. ಒಂದು ಎಲ್ಲ ತರಹದ ವಸ್ತುಗಳು, ಅಂದರೆ ಎಲ್ಲ ಬುಕ್ಸ್ ಆಯಿತು, ಪೆನ್ಸಿಲ್ ಆಯಿತು, ಬಟ್ಟೆ ಆಯಿತು, ಟಿ ವಿ, ಮೊಬೈಲ್, ಇಂಥ ಎಲ್ಲ ಮಳಿಗೆಯಿಂದ ಒಂದು 3 ಸ್ಟಾಲ್ ಇವೆ, 3 ಬಾಕ್ಸ್ ಇವೆ. ಇದರಲ್ಲಿ 132 to 396 ಸ್ಟಾಲ್ಗಳು ಇವೆ. ಇದರಲ್ಲಿ ಇದು 10x10 ಸ್ಟಾಲ್ ಇವೆ ಮತ್ತು 10x5 ಸ್ಟಾಲ್ನೂ ಇವೆ. ಅದಾದಮೇಲೆ ಇನ್ನೊಂದು ಲೋಕ ಅಂದರೆ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅಂದರೆ ಒಂದು 60 ಸ್ಟಾಲ್ ಬುಕ್ ಸ್ಟಾಲ್ಸ್ ಇವೆ. ಎಲ್ಲ ಬುಕ್ ಸ್ಟಾಲ್ಗಳು ಅಂದರೆ ಸಂಬಂಧಪಟ್ಟ ಎಲ್ಲ ಬುಕ್ಸ್ಗಳು. ಇದರಲ್ಲಿ 50% ಡಿಸ್ಕೌಂಟ್ನಿಂದ ನಾವು ಅವರಿಗೆ ಮಳಿಗೆಯನ್ನು ಕೊಟ್ಟಿದ್ದೇವೆ. ಸಾಹಿತ್ಯ ಲೋಕ ಮುಂದೆ ಬರಬೇಕು. ಸಾಹಿತ್ಯ ಎಲ್ಲರೂ ಬಹಳ ಆಸಕ್ತಿಯಿಂದ ಸಾಹಿತ್ಯ ಬುಕ್ಸ್ ಬರೀತಾರೆ. ಅವ್ರಿಗೆ ನಾವು ಮುಂದೆ ಬರಲಿಕ್ಕೋಸ್ಕರ ನಾವು ಅದನ್ನು ಒಂದು 50% ಡಿಸ್ಕೌಂಟ್ಲಿಂದ 60 ಮಳಿಗೆಯನ್ನು ಅವರಿಗೆ ನಾವು ಕೊಟ್ಟಿದ್ದೇವೆ. ಮತ್ತು ಅದಾದ್ಮ್ಯಾಗ ಫುಡ್ ಇವೆಲ್ಲ ನೋಡಿದ ತಕ್ಷಣ ಸ್ವಲ್ಪ ಮಂದಿ ಟಯರ್ಡ್ನೂ ಆಗಿರ್ತದೆ. ಆ ಲೆಕ್ಕನಿಂದ ಒಂದು 40 ಫುಡ್ ಸ್ಟಾಲ್ನೂ ಕೊಟ್ಟಿವೆ. ವಿವಿಧ ಐಟಮ್ ಎಲ್ಲ ಬೇರೆ ಬೇರೆ ವಸ್ತುವಿನಿಂದ, ಅಂದರೆ ರಾಜಸ್ಥಾನ್ನಿಂದ ಬಂದಿದ್ದಾರೆ, ಮತ್ತು ಮಹಾರಾಷ್ಟ್ರನಿಂದ ಬಂದಿದ್ದಾರೆ, ಕಲ್ಕತ್ತಾನಿಂದ ಬಂದಿದ್ದಾರೆ, ಕರ್ನಾಟಕನಿಂದ ಬಂದಿದ್ದಾರೆ. ಎಲ್ಲ ನಮೂನೆ ಎಲ್ಲ ರೀತಿಯಿಂದ ಎಲ್ಲ ಫುಡ್ ಸ್ಟಾಲ್ಗಳು ಅದರಲ್ಲಿ ಇರುತ್ತವೆ. ಇನ್ನೊಂದು ಲೋಕ ಅಂದರೆ ಅದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅಂದರೆ ಕೃಷಿ ಲೋಕ. ಕೃಷಿಯಲ್ಲಿಯೂ ನಾವು ಒಂದು 20-25 ರೀತಿಯಿಂದ ಮಳಿಗೆಯಲ್ಲಿ ಇಟ್ಟಿದ್ದೇವೆ. ಆ ಮಳಿಗೆಯಲ್ಲಿ ಟ್ರ್ಯಾಕ್ಟರ್ ಹಿಡಿದು ಕೃಷಿ ಸಂಬಂಧಪಟ್ಟ ಎಲ್ಲ ಅವಶೇಷಗಳು ಅಲ್ಲಿ ನಮ್ಮಲ್ಲಿ ದೊರಕುತ್ತವೆ. ಅಂದರೆ ಯಾರಾದರೂ ಬಂದು ಎಲ್ಲ ನಮೂನೆ ಸರಗಳು ಇಡೀ ಕರ್ನಾಟಕ ದೇಶ ನಿಂತ ಹೊಸ ಪ್ರಾಡಕ್ಟ್ ಇರುತ್ತವೆ. ಕೃಷಿ ಉತ್ಪನ್ನ ಸಲುವಾಗ ಅವು ಪ್ರಾಡಕ್ಟ್ಗಳು ಅಲ್ಲೇ ಮಾರಾಟಕ್ಕೆ ಇರುತ್ತವೆ. ಎಲ್ಲರೂ ಬಂದು ಇವೆಲ್ಲ ಮಳಿಗೆಯನ್ನು ನೋಡಿ ನಮ್ಮ ಕೊತ್ತಲ ಸ್ವರ್ಣ ಜಯಂತಿಯ 2007ನೇದು 2025ರಲ್ಲಿ ನಮ್ಮ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ 51ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ.